7 ಟೈಮ್ಸ್ ಮಾಡಿದೆ ಓಕೆನಾ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂದ್ರೆ ಏನು ಅಂತ ಹೇಳುತ್ತೆ ಓಕೆನಾ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂದ್ರೆ ಸಿ ಪ್ರೋಗ್ರಾಮ್ ಅದನ್ನ ಇದೇನು ಬರಿಬೇಡ್ರಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಏನು ಫಸ್ಟ್ ಡಾಕ್ಯುಮೆಂಟೇಶನ್ ಸೆಕ್ಷನ್ ಇರ್ತೈತೆ ಅಂದ್ರೆ ಕಮೆಂಟ್ಸ್ ಅಥವಾ ಡಾಕ್ಯುಮೆಂಟೇಶನ್ ಅಥವಾ ಕಮೆಂಟ್ಸ್ ಓಕೆನಾ. ನೆಕ್ಸ್ಟ್ ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ಸ್ ಆಸ್ ಇನ್ಕ್ಲೂಡ್ ಆ ಥರ ಇರ್ತದೆ, ಅದಕ್ಕೆ ಏನಂತಾರೆ ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಗ್ಲೋಬಲ್ ಡಿಕ್ಲರೇಷನ್ಸ್ ಓಕೆನಾ, ಮೇನ್ ಫಂಕ್ಷನ್. ಆಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ 1 ಇಂದ ಯೂಸರ್ ಡಿಫೈನ್ಡ್ ಫಂಕ್ಷನ್ n ಓಕೆನಾ. ಇದಿಷ್ಟು ಬರೀತಾರೆ ಓಕೆನಾ. ಡಾಕ್ಯುಮೆಂಟೇಶನ್ ಸೆಕ್ಷನ್ ಒಳಗೆ ಏನು ಇರ್ತೈತೆ ಕಮೆಂಟ್ಸ್ ಇರ್ತೈತಿ. ಕಮೆಂಟ್ಸ್ ಅಂದ್ರೆ ಈ ತರ ಓಕೆನಾ, ದಟ್ ಡಿಸ್ಕ್ರೈಬ್ಸ್ ದ ಪರ್ಪಸ್ ಆಫ್ ದ ಪ್ರೋಗ್ರಾಮ್. ಎದಕ್ಕೆ ಈಗ ನಾವು ಕಮೆಂಟ್ಸ್ ಒಳಗೆ ಬರಿತೀವಿ ಇಟ್ ಈಸ್ ಅಡಿಷನ್ ಆಫ್ 2 ನಂಬರ್ಸ್ ಪ್ರೋಗ್ರಾಮ್ ಅಂತ ಬರಿತೀವಿ ಓಕೆನಾ. ಅದು ಕಮೆಂಟ್ಸ್ ಅಂದ್ರೆ ಅದು ನಿಮಗೆ ಅರ್ಥ ಆಗೋಕ್ಕೋಸ್ಕರ ದಿಸ್ ಸೆಕ್ಷನ್ ಈಸ್ ಇಗ್ನೋರ್ಡ್ ಬೈ ದ ಕಂಪೈಲರ್ ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಫಾರ್ ದ ರೀಡರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದರೆ ಈ ಥರ ಇರುತ್ತೆ ನೋಡ್ರಿ. ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದರೆ ದಿಸ್ ಸೆಕ್ಷನ್ ಕಂಟೈನ್ಸ್ ದ ಕಮೆಂಟ್ಸ್ ದಟ್ ಕ್ಯಾನ್ ಎಕ್ಸ್ಪ್ಲೇನ್ ದ ಪ್ರೋಗ್ರಾಮ್ ಅಂದರೆ ಹೇಳ್ತೈತಿ ಓಕೆನಾ. ಇಲ್ಲಿ ನೋಡಿ ಇಲ್ಲಿ ಈ ಥರ ಎಕ್ಸಾಂಪಲ್ ನೋಡ್ರಿ. ಈಗ ಸ್ಲ್ಯಾಶ್ ಹಾಕಿ ಸ್ಟಾರ್ ಹಾಕಿ ಪ್ರೋಗ್ರಾಮ್ ಟು ಫೈಂಡ್ ದ ಸಮ್ ಆಫ್ 2 ನಂಬರ್ಸ್ ಎಕ್ಸಾಂಪಲ್ ಓಕೆನಾ. ಈ ಥರ ಇರ್ತೈತಿ. ಅದಕ್ಕೆ ಏನಂತಾರೆ ಡಾಕ್ಯುಮೆಂಟೇಶನ್ ಸೆಕ್ಷನ್ ಒಳಗೆ ಈ ಥರ ಇರುತ್ತೆ ಓಕೆನಾ. ಪಾಯಿಂಟ್ಸ್ ಏನು ಯೂಸ್ ಟು ಡಿಸ್ಕ್ರೈಬ್ ದ ಪ್ರೋಗ್ರಾಮು, ಮೇಕ್ಸ್ ದ ಪ್ರೋಗ್ರಾಮ್ ಈಸಿ ಟು ರೀಡು, ಇಗ್ನೋರ್ಡ್ ಬೈ ದ ಕಂಪೈಲರು, ಇಂಪ್ರೂವ್ಸ್ ರೀಡಬಿಲಿಟಿ, ನೋ ಎಫೆಕ್ಟ್ ಫಾರ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಇದೇನು ಎಫೆಕ್ಟ್ ಮಾಡೋದಿಲ್ಲ ಓಕೆನಾ. ಇದಿಷ್ಟು ಪಾಯಿಂಟ್ಸ್ ಹತ್ರ ಬರೀರಿ ಓಕೆನಾ. ನೋಟ್ಸ್ ಒಳಗೆ ಒಂದ್ಸರಿ ಬರ್ಕೊಳ್ರಿ ಏನೇನು ಬರಿಬೇಕಂತ ಓಕೆನಾ. ನಾನು ನೋಟ್ಸ್ ಸ್ವಲ್ಪ ಇಂಪ್ರಾಪರ್ ಆಗಿರೋದ್ರಿಂದ ಈ ಥರ ಮಾಡ್ತಿದ್ದೀನಿ ಓಕೆನಾ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಇದ್ರಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು, ಸ್ವಲ್ಪ ಲೈಟ್ ಆಗಿದೆ, ಅದಕ್ಕೆ ಅದನ್ನು ನಾನು ಫುಲ್ ಇನ್ನೂ ಈಸಿಯಾಗಿ ಮಾಡ್ತಿದ್ದೀನಿ. ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ಸ್ ಅಂದ್ರೆ ಏನು? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂದ್ರೆ ಏನು? ಸ್ಟೇಟ್ಮೆಂಟ್ ಸ್ಟಾರ್ಟಿಂಗ್ ವಿತ್ ಆಶ್ ಇಂದ ಸ್ಟಾರ್ಟ್ ಆಗೋದು ಎಲ್ಲ ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್, ಸಚ್ ಆಸ್ ಆಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ ವಿಚ್ ಟೆಲ್ಸ್ ದ ಪ್ರೊಸೆಸರ್ ಟು ಇನ್ಕ್ಲೂಡ್ ದ ಸ್ಟ್ಯಾಂಡರ್ಡ್ ಹೆಡರ್ ಫೈಲ್ಸ್. ಇವಕ್ಕೇನಂತ ಹೆಡರ್ ಫೈಲ್ಸ್ ಅಂತ ಹೇಳಿದ್ರೆ ಫಾರ್ ದ ಫಂಕ್ಷನ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ಈಗ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ನಾವು ಕರೆಕ್ಟಾಗಿ ಪ್ರಾಪರ್ ವರ್ಕ್ ಆಗ್ಬೇಕಂದ್ರೆ ನಾವು ಆಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ನ ಕಾಲ್ ಬೇರೆ ಕಡೆಯಿಂದ ತಗೋಬೇಕು, ಅಂದರೆ ಇನ್ಕ್ಲೂಡ್ ಮಾಡ್ಕೋಬೇಕು, ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ ಓಕೆನಾ. ಅದೇ ಥರನೇ ಎಕ್ಸಾಂಪಲ್ಸ್ ನೋಡ್ರಿ ಇದ್ರೊಳಗೆ ಇರುತ್ತೆ. ಪ್ರೀ ಪ್ರೊಸೆಸಿವ್ ಡೈರೆಕ್ಟರ್ಸ್ ಆಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್, ಆಶ್ ಇನ್ಕ್ಲೂಡ್ ಮ್ಯಾಚ್ ಡಾಟ್ ಎಚ್, ಮ್ಯಾಚ್ ಆಪರೇಷನ್ಗೆ ಮ್ಯಾಚ್ ಡಾಟ್ ಎಚ್, ಪ್ರಿಂಟ್ ಮತ್ತು ಫಂಕ್ಷನ್ಗೆ ಸ್ಟುಡಿಯೋ ಡಾಟ್ ಎಚ್ ಯೂಸ್ ಮಾಡ್ತೀವಿ. ಇದರಲ್ಲಿ ಪಾಯಿಂಟ್ಸ್ ಏನು? ಸ್ಟಾರ್ಟ್ಸ್ ವಿತ್ ಹ್ಯಾಶ್ ಸಿಂಬಲ್ಲು, ಎಕ್ಸಿಕ್ಯೂಟೆಡ್ ಬಿಫೋರ್ ದ ಕಂಪೈಲೇಷನ್ ಆಗೋಕ್ಕಿಂತ ಮುಂಚೆ ಎಕ್ಸಿಕ್ಯೂಟೆಡ್, ಇನ್ಕ್ಲೂಡ್ಸ್ ಹೆಡರ್ ಫೈಲ್ಸು, ಪ್ರೊವೈಡ್ಸ್ ಲೈಬ್ರರಿ ಫಂಕ್ಷನ್, ನೋ ಸೆಮಿಕ್ಯುಲನ್ ಇದ್ರಲ್ಲಿ ಯೂಸ್ ಮಾಡಲ್ಲ, ಇದರಲ್ಲಿ ಸೆಮಿಕ್ಯುಲನ್ ಓಕೆನಾ. ಇದು ಪ್ರೀ ಪ್ರೊಸೆಸಿವ್ ಡೈರೆಕ್ಟಿವ್ಸ್. ನೆಕ್ಸ್ಟ್ ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ಹೇಳಿದ್ನಲ್ಲ, ಮನೆಯಿಂದ ಹೊರಗಿದ್ರೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಅದಕ್ಕೆ ಗ್ಲೋಬಲ್ ಡಿಕ್ಲರೇಷನ್ಸ್ ಅಂತ ಕರೀತಾರೆ. ಡಿಕ್ಲರೇಷನ್ ಆಫ್ ದ ಗ್ಲೋಬಲ್ ವೇರಿಯಬಲ್ ಆ್ಯಂಡ್ ದ ಫಂಕ್ಷನ್ ಪ್ರೋಟೋಟೈಪ್ಸ್ ದಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಎವ್ರಿ ಫಂಕ್ಷನ್ ಇನ್ ದ ಪ್ರೋಗ್ರಾಮ್. ಅಂದರೆ ಎಲ್ಲ ಫಂಕ್ಷನ್ನು ಆಕ್ಸೆಸ್ ಮಾಡ್ಬೋದು ಓಕೆನಾ. ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ಈ ಥರ. ಇಂಟ್ ಟೋಟಲ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಈ ಥರ ಓಕೆನಾ. ನೋಡ್ರಿ, ಇಂಟು ಟೋಟಲ್ ಅಂದ್ರೆ ಗ್ಲೋಬಲ್ ಡಿಕ್ಲರೇಷನ್ಸ್ ಸೆಮಿಕೋಲನ್ ಇಂದ ಮಾಡ್ತೀವಿ, ಫ್ಲೋಟ್ ಆವರೇಜ್ ಇವೆಲ್ಲ ಗ್ಲೋಬಲ್ ಡಿಕ್ಲರೇಷನ್ಸ್ ಓಕೆನಾ. ಎಕ್ಸಾಂಪಲ್ ಡಿಕ್ಲೇರ್ಡ್ ಔಟ್ಸೈಡ್ ಆಲ್ ದ ಫಂಕ್ಷನ್ ಆಕ್ಸೆಸಿಬಲ್ ಥ್ರೂ ದ ಪ್ರೋಗ್ರಾಮ್. ಯಾವ ಪ್ರೋಗ್ರಾಮ್ ಬರ್ತಂದ್ರೆ ಗ್ಲೋಬಲ್ ಡಿಕ್ಲರೇಷನ್ ಎಷ್ಟೇ ಫಂಕ್ಷನ್ ಕ್ರಿಯೇಟ್ ಮಾಡ್ರಿ ಅದು ಆಕ್ಸೆಸ್ ಮಾಡ್ಬೋದು. ಸ್ಟೋರ್ಸ್ ದ ಕಾಮನ್ ಡೇಟಾ, ಆಮೇಲೆ ಫಂಕ್ಷನ್ ಈಸ್ ರಿಟರ್ನ್ ಇದು ಓಕೆನಾ. ನೆಕ್ಸ್ಟ್ ಇದು ಗ್ಲೋಬಲ್ ಡಿಕ್ಲರೇಷನ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಮೇನ್ ಅನ್ನೋದೇನು? ಮೇನ್ ಫಂಕ್ಷನ್ನು ಎವ್ರಿ ಸಿ ಪ್ರೋಗ್ರಾಮ್ ಮಸ್ಟ್ ಕಂಟೈನ್ ಎಕ್ಸಾಕ್ಟ್ಲಿ ಒನ್ ಫಂಕ್ಷನ್ ನೇಮ್ಡ್ ಮೇನ್. ಎಕ್ಸಾಕ್ಟ್ಲಿ ಒಂದೇ ಕಂಟೈನ್ ಮಾಡೋದು. ಎಕ್ಸಿಕ್ಯೂಷನ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಎಕ್ಸಿಕ್ಯೂಷನ್. ನಾವು ಮೇನ್ ಪ್ರೋಗ್ರಾಮ್ ಬರೀತೀವಲ್ಲ, ಮೇನ್ ಫಂಕ್ಷನ್ ಒಳಗೆ ಬರೆಯೋದು ಓಕೆನಾ. ಇದರಲ್ಲಿ ಏನು ಕಂಟೆಂಟ್ಸ್ ಆಗಿರುತ್ತೆ? ಲೋಕಲ್ ಡಿಕ್ಲರೇಷನ್ಸ್ ಇರ್ಬೋದು. ಲೋಕಲ್ ಡಿಕ್ಲರೇಷನ್ಸ್ ಅಂದರೆ ಆ ಫಂಕ್ಷನ್ ಒಳಗಷ್ಟೇ ನಾವು ಯೂಸ್ ಮಾಡ್ಕೋದು. ವೇರಿಯಬಲ್ಸ್ ಯೂಸ್ಡ್ ಓನ್ಲಿ ವಿತ್ ಇನ್ ದ ಮೇನ್, ಅಂದರೆ ಆ ಫಂಕ್ಷನ್ ಒಳಗೆ ಅಷ್ಟೇ ಮಾಡ್ತೀವಿ. ಸ್ಟೇಟ್ಮೆಂಟ್ಸ್ ಏನೇನಂದ್ರೆ ಇಫ್, ವಾರ್, ಫೈಲ್ ಆ ಥರ ಓಕೆನಾ. ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಪೇರ್ ಆಫ್ ಬ್ರಾಸಸ್, ಅಂದರೆ ಇಲ್ಲಿ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಓಕೆನಾ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದರೆ ಮೇನ್ ಫಂಕ್ಷನಿಗೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಮೇನ್ ಫಂಕ್ಷನ್ ಓಕೆನಾ ಈ ಥರ. ಇಂಟು ಮೇನು ಈ ಸ್ಟೇಟ್ಮೆಂಟ್ಸ್ ನಾವು ಏನು ಬೇಕಾದ್ ಹಾಕ್ಬೋದು, ಇಫ್, ಫಾರ್, ವೈಲ್, ಇಂಟು ಮೇನ್ ಅಂತ ಓಕೆನಾ. ಕಂಟೈನ್ಸ್ ಲೋಕಲ್ ಡಿಕ್ಲರೇಷನ್ ನೋಡ್ರಿ, ಇಂಟು ಎ, ಬಿ, ಸಿ ಆ ಥರ ಇರುತ್ತೆ ಆಯ್ತಾ.
ಅದು ಅಷ್ಟೇ. ಇದನ್ನಷ್ಟೇ ಬರೀರಿ ಓಕೆನಾ. ಇಂಟ್ ಲೋಕಲ್ ಡಿಕ್ಲರೇಷನ್ಸಿಗೆ ಓಕೆನಾ. ನೆಕ್ಸ್ಟ್ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ಏನು? ನಾವು ಡಿಫೈನ್ ಮಾಡ್ತಿರೋದು. ಅಡಿಷನಲ್ ಫಂಕ್ಷನ್ಸ್ ಅಂದ್ರೆ ವಿಚ್ ಈಚ್ ವಿತ್ ಇಟ್ಸ್ ಓನ್ ಲೋಕಲ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಕಾಲ್ಡ್ ಫ್ರಮ್ ದ ಕಾಲ್ಡ್ ಫ್ರಮ್ ದ ಮೇನ್ ಆರ್ ಫ್ರಮ್ ದ ಅನದರ್. ದ ಪ್ರೋಗ್ರಾಮ್ ಕ್ಯಾನ್ ಚೂಸ್ ಎನಿ ನಂಬರ್ ಆಫ್ ದಿಸ್. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲ ಇದೆ ನೋಡ್ರಿ. ಫಿಫ್ತ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ಫಂಕ್ಷನ್ಸ್ ಕ್ರಿಯೇಟೆಡ್ ಬೈ ದ ಪ್ರೋಗ್ರಾಮರ್ ಆರ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರೀತಾರೆ ಓಕೆನಾ. ಈಗ ನೋಡ್ರಿ ಇಂಟ್ ಆಡ್ ಅಂದ್ರೆ ನಾವು ಹೇಳ್ತಿರೋದು ಆಡ್ ಮಾಡ್ರಿ ಇಂಟ್ ಎಕ್ಸ್ ಮತ್ತೆ ಇಂಟ್ ವೈ. ನಾವು ಏನೇ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೊಟ್ರು ಆಡ್ ಮಾಡಿ ರಿಟರ್ನ್ ಕೊಡ್ತೈತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಈಗ 10 ಅಂತ ಕೊಟ್ಟರೆ ಔಟ್ಪುಟ್ 20 ಅಂತ ಬರುತ್ತೆ ಓಕೆ. ಅದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಅಡ್ವಾಂಟೇಜ್ ಅನ್ನು ಕೋಡ್ ರಿಯೂಸ್ ಮಾಡ್ಕೋಬಹುದು, ರೆಡ್ಯೂಸ್ ಪ್ರೋಗ್ರಾಮಿಂಗ್ ಸೈಜ್ ಅನ್ನ ಕಮ್ಮಿ ಮಾಡ್ಬೋದು, ಮೇಕ್ಸ್ ಡಿಬಗರ್ ಈಸಿಯರು, ಇಂಪ್ರೂವ್ಸ್ ರೀಡಬಿಲಿಟಿ, ಈಸಿ ಈಸಿಯರ್ ಟು ಮೇಂಟೆನೆನ್ಸ್ ಓಕೆನಾ. ಅದನ್ನ ಬರೀರಿ. ನೆಕ್ಸ್ಟ್ ಯೂಸರ್ ಡಿಫರೆಂಟ್ ಬ್ರಾಸಸ್ ಅಂದ್ರೆ ಮಾರ್ಕ್ಸ್ ದ ಬಿಗಿನಿಂಗ್ ಅಂಡ್ ಎಂಡಿಂಗ್ ಆಫ್ ದ ಫಂಕ್ಷನ್. ಈಗ ಸ್ಟಾರ್ಟಿಂಗ್ ಫಸ್ಟ್ ಇಂಟ್ ಮೇನ್ ಅಂತ ಬರ್ದ್ಮೇಲೆ ಹಿಂಗ್ ಬ್ರಾಕೆಟ್ ಹಾಕ್ತಿವಿ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ, ಲಾಸ್ಟ್ ಮುಗಿಬೇಕಾದ್ರೆ ಹಿಂಗ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ, ಅದಕ್ಕೆ ನಾವು ಬ್ರಾಸಸ್ ಅಂತ ಕರಿತೀವಿ ಓಕೆನಾ. ಮಸ್ಟ್ ಬಿ ಎಂಡ್ ವಿತ್ ಸೆಮಿಕೋಲನ್ ಎಂಡ್ ಆಗ್ಬೇಕು ಓಕೆನಾ. ಈ ತರ ಬ್ರಾಸಸ್ ನೋಡ್ರಿ. ಇಲ್ಲಿ ಪ್ರಿಂಟ್ ಇಲ್ಲಿಂದ ಸ್ಟಾರ್ಟ್ ಆಕತಿ, ಇಲ್ಲಿ ಪ್ರಿಂಟ್ ಒಳಗೆ ಸ್ಟೇಟ್ಮೆಂಟ್ ಬರೀತೀರಿ, ಕ್ಲೋಸ್ ಮಾಡ್ತೀವಿ. ಇದು ಇರುತ್ತಲ್ಲ ಇದು ಸೆಮಿಕೋಲಿಂದ ಎಂಡ್ ಆಗ್ಬೇಕು ಓಕೆನಾ. ಸೆಮಿಕೋಲನ್ ಇಂದ ಎಂಡ್ ಆಗ್ಬೇಕು ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ, ಸಿಂಪಲ್ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರಿಗೆ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಬರ್ಕಂತೀರಾ ಅಂದ್ರೆ ನೋಡ್ಕೊಡ್ರಿ, ಇದ್ರೊಳಗೆ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ ಓಕೆನಾ. ಇದು ನೋಡಿದ್ದು ಇದ್ರ ಏನಿದ್ದು ಇದು ಇದು ಏನಂತ ಸ್ಟಾರ್ಟಿಂಗ್ ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದ್ರೆ ಇಲ್ಲಿ ಬರಿತೀವಿ ಡಾಕ್ಯುಮೆಂಟೇಶನ್ ಪ್ರೋಗ್ರಾಮ್ ಟು ಆಡ್ ದ ನಂಬರ್ಸ್ ಅಂದ್ರೆ ನಾವು ಹೇಳ್ತಿದ್ದೇವೆ ಓ ಈ ಪ್ರೋಗ್ರಾಮ್ ಇದು, ಅದಕ್ಕೆ ಡಾಕ್ಯುಮೆಂಟೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಹ್ಯಾಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ ಇವೆಲ್ಲ ಏನಿದು ಪ್ರೀ ಪ್ರೊಸೆಸ್ಡ್ ಡೈರೆಕ್ಟಿವ್ಸ್. ಗ್ಲೋಬಲ್ ಡಿಕ್ಲರೇಷನ್ಸ್ ಹೇಳಿದ್ದೆ ತಾನೆ, ಮೇನ್ ಕಿಂತ ಮುಂಚೆನೆ ನಾವು ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ ಗ್ಲೋಬಲ್ ಡಿಕ್ಲರೇಷನ್ಸ್ ಅಂತ ಕರಿತೀವಿ ಅಂತ. ನೆಕ್ಸ್ಟ್ ಇಂಟ್ ಮೇನ್, ಇದು ಏನೊಂದು ಮೇನ್ ಫಂಕ್ಷನ್ ಒಂದೇ ಇರ್ತೈತಿ. ಇದ್ರೊಳಗೆ ನೋಡ್ರಿ ಇಲ್ಲಿ ಇಂಟ್ ಎ ಕಮ ಬಿ ಕಮ ಸಮ್ ಇವು ಮುಂಚೆನೆ ಇನಿಷಿಯಲೈಸ್ ಮಾಡಿರ್ತೀವಿ, ಇದು ಲೋಕಲ್ ಡಿಕ್ಲರೇಷನ್ಸ್ ಅಂತ ಕರೀತಾರೆ. ಪ್ರಿಂಟ್ ಎಂಟರ್ ದ ಟೂ ನಂಬರ್ಸ್ ಅಂದ್ರೆ ಎ ಮತ್ತೆ ಬಿ ಕೊಡ್ತೈತಿ, ಅವು ಇದರಲ್ಲಿ ಪರ್ಸೆಂಟೇಜ್ ಡಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಂಟಿಗೆ ನಾವು ಪರ್ಸೆಂಟೇಜ್ ಡಿ ಈ ತರ ಸ್ಕ್ಯಾನ್ ಮಾಡಕ್ಕೆ ಪರ್ಸೆಂಟೇಜ್ ಡಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎ ಆ್ಯಂಡ್ ಬಿ ಅದರಲ್ಲಿ ಸ್ಟೋರ್ ಆಗುತ್ತೆ ಓಕೆನಾ. ಸಮ್ ಈಸ್ ಈಕ್ವಲ್ ಟು ಆ್ಯಡ್ ಎ ಕಮ ಬಿ ಅಂದ್ರೆ ಇದು ಕಾಲಿಂಗ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕಾಲ್ ಮಾಡ್ತಿರೋದು, ನಾವೇ ಕಾಲ್ ಮಾಡ್ತೀವಿ ಎ ಕಮ ಬಿ, ಎ ಮತ್ತೆ ಬಿ ನ. ಪ್ರಿಂಟ್ ಎಫ್ ಸಮ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಸಮ್, ಅವಾಗ ಮಾಡಿದಾಗ ಏನ್ ಮಾಡ್ತೇವೆ ನಾವು ಸಮ್ ಎಷ್ಟು ಮಾಡಿ ಎ ಪ್ಲಸ್ 10 ಪ್ಲಸ್ ಅಂದ್ರೆ 20 ಅಂತ ಆಗುತ್ತೆ. ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಹೇಳಿದ್ನಲ್ಲ, ಇಂಟ್ ಎಕ್ಸ್ ಇಂಟ್ ವೈ ಅಂತ ಬರುತ್ತೆ. ನೆಕ್ಸ್ಟ್ ಐಡೆಂಟಿಫೈರ್ಸ್ ಅಂದ್ರೆ ಏನು? ಐಡೆಂಟಿಫೈರ್ಸ್ ಆರ್ ದ ನೇಮ್ ಗಿವನ್ ಟು ದ ಪ್ರೋಗ್ರಾಮ್ ಎಲಿಮೆಂಟ್ ಸಚ್ ಆಸ್ ವೇರಿಯಬಲ್ಸ್ಗೆ ಅರೇಸ್ಗೆ ಒಂದು ನೇಮ್ ಕೊಡೋದು ಓಕೆನಾ. ಇದ್ರಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ನಿಮಿಷ ಇದ್ರಲ್ಲಿ ಹೇಳ್ತೀನಿ ನೋಡಿ. ಐಡೆಂಟಿಫೈರ್ ಅಂದ್ರೆ ಐಡೆಂಟಿಫೈರ್ ಇಸ್ ಎ ನೇಮ್ ಗಿವನ್ ಬೈ ದ ಪ್ರೋಗ್ರಾಮರ್, ನಾವು ಕೊಡೋದು ಓಕೆನಾ. ಟು ಐಡೆಂಟಿಫೈ ದ ಪ್ರೋಗ್ರಾಮ್ ಎಲಿಮೆಂಟ್ಸ್ ಲೈಕ್ ನಮಗೆ ಎಕ್ಸ್ ಈಸ್ ಟು 10 ಅಂತ ಕೊಡ್ತೀವಿ, ಅವಾಗ ಏನು ಗೊತ್ತಾಗತ್ತೆ ನಾನು ಎಕ್ಸ್ ಅಂದ್ರೆ 10, ನಾನು ಏಜ್ ಈಸ್ ಟು 10 ಅಂತ ಕೊಟ್ಟರೆ ಅವಾಗ ಗೊತ್ತಾಗತ್ತೆ ನೇಮ್ ಟು ಐಡೆಂಟಿಫೈ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ನಾವು ಐಡೆಂಟಿಫೈ ಮಾಡೋಕ್ಕೆ ವೇರಿಯೇಬಲ್ಸು ಫಂಕ್ಷನ್ಸು ಅರೇಸು ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಇಂಟ್ ಏಜ್ ಅಂತ ಇರುತ್ತೆ. ಇಂಟ್ ಅನ್ನೋದೇನದು ಡೇಟಾ ಟೈಪ್ ಓಕೆನಾ. ಏಜ್ ಅನ್ನೋದೇನು ಐಡೆಂಟಿಫೈರ್, ನಾವು ಐಡೆಂಟಿಫೈ ಮಾಡೋಕ್ಕೆ ಹಾಕೊಂಡಿರೋದು ಐಡೆಂಟಿಫೈರ್ ಅಂತ ಕರೀತಾರೆ. ಗೊತ್ತಾಯ್ತಾ ಐಡೆಂಟಿಫೈರ್ ಅಂದ್ರೆ ಏನು? ವೈ ಐಡೆಂಟಿಫೈರ್ಸ್ ಆರ್ ನೀಡೆಡ್, ಎದಕ್ಕೆ? ಐಡೆಂಟಿಫೈ ವೇರಿಯೇಬಲ್ಸು, ಐಡೆಂಟಿಫೈ ಫಂಕ್ಷನ್ಸು, ಸ್ಟೋರಿಂಗ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡೋಕ್ಕೆ, ಆಕ್ಸಿಸ್ ಡೈಲಿ ಯೂಸೇಜ್ ಓಕೆನಾ. ಇದರೊಳಗೆ ಅದು ಇದೆ, ಅದನ್ನು ಬರೀರಿ ಸ್ವಲ್ಪ ಓಕೆನಾ. ಆಮೇಲೆ ಇಲ್ಲಿ ಇದೆ ನೋಡ್ರಿ, ನೆಕ್ಸ್ಟ್ ರೂಲ್ಸ್ ಫಾರ್ ಫಾರ್ಮಿಂಗ್ ಎನ್ ಐಡೆಂಟಿಫೈರ್ ನೇಮ್. ಇದರೊಳಗೆ ಸ್ವಲ್ಪ ಹಿಂಗೆ ಕೊಟ್ಟಿದ್ದಾರೆ, ನಾನು ಇದನ್ನೇ ಚಾರ್ಜ್ ಬಿಟ್ಟಲ್ಲಿ ಇನ್ನು ಈಸಿಯಲ್ಲಿ ಹೇಳ್ತಿದ್ದೆ. ಏನು ಮಾಡಬೇಕು ರೂಲ್ಸ್? ಫಸ್ಟ್ ರೂಲ್ ಏನು? ಐಡೆಂಟಿಫೈರ್ ಮಸ್ಟ್ ಬಿಗಿನ್ ವಿತ್ ಎ ಲೆಟರ್ ಆರ್ ಅಂಡರ್ ಸ್ಕೋರ್. ಇಲ್ಲಿ ನೋಡ್ರಿ ಏಜು ಇದು ಫುಲ್ ನಿಮ್ಮ ಲೆಟರಿಂದ ಸ್ಟಾರ್ಟ್ ಆಗ್ತೈತಿ, ಮತ್ತೆ ಇಲ್ಲಿ ಅಂಡರ್ ಸ್ಕೋರ್ ಅಷ್ಟೇ ನಾವು ಯೂಸ್ ಮಾಡೋಕ್ಕಾಗೋದು ಓಕೆನಾ. ಸ್ಟಾರ್ಟ್ ಅದಕ್ಕೆ ವ್ಯಾಲಿಡ್, ಇದು ಇನ್ವ್ಯಾಲಿಡ್. ಇಲ್ಲಿ ನೋಡ್ರಿ 2, 5 ಆ ಥರದಿಂದ ಸ್ಟಾರ್ಟ್ ಆಗಂಗಿಲ್ಲ, ಲೆಟರಿಂದ ಅಥವಾ ಅಂಡರ್ ಸ್ಕೋರಿಂದ ಮಾತ್ರ ಸ್ಟಾರ್ಟ್ ಆಗಬೇಕು ಓಕೆನಾ. ರೂಲ್ಸ್ ಫಾರ್ ಫಾರ್ಮಿಂಗ್ ಎನ್ ಐಡೆಂಟಿಫೈರ್. ನೆಕ್ಸ್ಟ್ ಏನು ಮಾಡ್ತೀವಿ, ಡಿಜಿಟ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಆಫ್ಟರ್ ದ ಫಸ್ಟ್ ಕ್ಯಾರೆಕ್ಟರ್. ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಆದಮೇಲೆ ಇನ್ನು ಸ್ಟೂಡೆಂಟ್ 1 EMP ಎಂಪ್ಲಾಯ್ 25 ರೋಲ್ ನಂಬರ್ 10 ಆ ಥರ ಕೊಡ್ಬೋದು. ಈಗ 1 ಸ್ಟೂಡೆಂಟ್ ಆ ಥರ ಕೊಡೋಂಗಿಲ್ಲ. ಇದು ಇನ್ವ್ಯಾಲಿಡ್, ಇದು ವ್ಯಾಲಿಡ್.
ಓಕೆನಾ, ರೂಲ್ಸ್ ಗೊತ್ತಾಯ್ತಾ ಸೆಕೆಂಡ್ ರೂಲು. ನೆಕ್ಸ್ಟ್ ಥರ್ಡ್ ರೂಲ್ ಏನು, ಸ್ಪೇಸಸ್ ಆರ್ ನಾಟ್ ಅಲೌಡ್ ನೋಡ್ರಿ. ಸ್ಟೂಡೆಂಟ್ ನೇಮ್ ಇದರ ಅಂಡರ್ಸ್ಕೋರ್ ನೇಮ್ ವ್ಯಾಲಿಡ್, ಸ್ಟೂಡೆಂಟ್ ಸ್ಪೇಸ್ ಇದು ಕೊಡಬಾರ್ದು, ಇನ್ವ್ಯಾಲಿಡ್. ಓಕೆನಾ, ಎಕ್ಸಾಂಪಲ್ಸ್ ಬರೀರಿ, ಈ ಥರನೇ ಬರೀರಿ. ಸ್ಪೆಷಲ್ ಸಿಂಬಲ್ಸ್ ಆರ್ ನಾಟ್ ಅಲೌಡ್, ಸ್ಪೆಷಲ್ ಸಿಂಬಲ್ಸ್ ಅಂದರೆ ಈ ಥರ ಇರ್ತಾವಲ್ಲ, ಇವು ನಾಟ್ ಅಲೌಡ್. ಅಲೋಡ್ ಓನ್ಲಿ ಯಾವ್ದು ಅಲೋಡ್ ಇರುತ್ತೆ, ಓನ್ಲಿ ಅಂಡರ್ಸ್ಕೋರ್ ಮಾತ್ರ ಅಲೋಡ್. ಓಕೆನಾ, ಎಕ್ಸಾಂಪಲ್ ಈ ಥರ ಟೋಟಲ್ ಮಾರ್ಕ್ಸ್ ಅನ್ನೋದು ವ್ಯಾಲಿಡ್, ಟೋಟಲ್ ಅಟ್ ಮಾರ್ಕ್ಸ್ ಅನ್ನೋದು ನಾಟ್ ವ್ಯಾಲಿಡ್. ಓಕೆನಾ, ಕೀ ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಅನ್ ಐಡೆಂಟಿಫೈರ್. ಕೀವರ್ಡ್ಸ್ ಅಂದ್ರೆ ಏನು, ಇಂಟು, ಕ್ಯಾರು, ಫ್ಲೋರ್ ಟು, ವಾರ್, ಫೈಲ್ ಈ ಥರ ಇರುತ್ತಲ್ಲ, ಇವು ಎಕ್ಸಾಂಪಲ್ ಯೂಸ್ ಮಾಡಂಗಿಲ್ಲ, ಇನ್ವ್ಯಾಲಿಡ್ ನೋಡ್ರಿ. ಇಂಟ್ ಅನ್ನೋದು ಇನ್ವ್ಯಾಲಿಡ್. ಓಕೆನಾ, ಈ ಥರ ಯೂಸ್ ಮಾಡಂಗಿಲ್ಲ. ಓಕೆನಾ, ನೆಕ್ಸ್ಟ್ ಐಡೆಂಟಿಫೈಯರ್ಸ್ ಆರ್ ದ ಕೇಸ್ ಸೆನ್ಸಿಟಿವ್, ಅಂದ್ರೆ ಐಡೆಂಟಿಫೈರ್ಸ್ ಕೇಸ್ ಸೆನ್ಸಿಟಿವ್. ಅಪ್ಪರ್ ಕೇಸು ಆ್ಯಂಡ್ ಲೋವರ್ ಕೇಸ್ ಆರ್ ಟ್ರೀಟೆಡ್ ಆಸ್ ಡಿಫ್ರೆಂಟ್ ನೇಮ್ಸ್, ಎರಡು ಬೇರೆ ಬೇರೆ. ಓಕೆನಾ, ಎಕ್ಸಾಂಪಲ್ ಏಜು ಇದು ನೋಡ್ರಿ, ಕ್ಯಾಪಿಟಲ್ ಎ ಜಿ ಇ ಐತಿ, ಸ್ಮಾಲ್ ಎ ಜಿ ಐತಿ, ಇವೆಲ್ಲ ಬೇರೆ ಬೇರೆ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತೀವಿ, ಯೂಸ್ ಮೀನಿಂಗ್ಫುಲ್ ನೇಮ್ಸ್. ಈಗ ಎ ಬಿ ಸಿ ಯೂಸ್ ಮಾಡೋಕ್ಕಿಂತ ಚೆನ್ನಾಗೆ ಏನು ಮಾಡ್ಬೋದು, ಸ್ಯಾಲ್ರಿ, ಮಾರ್ಕ್ಸ್ ಆ ಥರ ಯೂಸ್ ಮಾಡ್ರಿ. ಓಕೆನಾ, ಇಟ್ ಇಂಪ್ರೂವ್ಸ್ ರೀಡಬಿಲಿಟಿ, ನಮಗೆ ಗೊತ್ತಾಗುತ್ತೆ ಸ್ಯಾಲ್ರಿ ಅಂದ್ರೆ ಏನು, ಮಾರ್ಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಐಡೆಂಟಿಫೈರ್ ಲೆಂತ್ ಅಂದರೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್, ಈ ಥರ ಸ್ಟೂಡೆಂಟ್ ಟೋಟಲ್ ಮಾರ್ಕ್ಸ್ ಅಂತ ಇರುತ್ತಲ್ಲ, ಒನ್ ಸ್ಟೂಡೆಂಟ್ 1 2 3 4 5 6 7 8 9 10 11 12 13 14 15 16 17 ಹತ್ತತ್ರ ಐತಿ ಲೆಟರ್ಸ್. ನಾವು 31 ಕ್ಯಾರೆಕ್ಟರ್ಸ್ ಒಳಗೆ ಮಾತ್ರ ಹಾಕ್ಬೇಕು, ಅದಕ್ಕಿಂತ ಮುಂಚೆ ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಬರಲ್ಲ. ಓಕೆನಾ, ಅದಕ್ಕೆ ಇಷ್ಟು ಗೊತ್ತಾಯ್ತಾ. ಇದೇ ರೂಲ್ಸ್, ಐಡೆಂಟಿಫೈಯರ್ಸ್ ರೂಲ್ಸ್ ಬರಿತೀವಿ. ಎಕ್ಸಾಂಪಲ್ ನಾವು ಹೇಳಿದ್ವಲ್ಲ, ನೆಕ್ಸ್ಟ್ ಈಗ ಎಕ್ಸಾಂಪಲ್ಸ್ ನಾವು ಹೇಳಿದ್ವಲ್ಲ, ಇವೆ ಇದು ವ್ಯಾಲಿಡ್ ಇನ್ವ್ಯಾಲಿಡ್ಗೆ. ಓಕೆನಾ, ನೆಕ್ಸ್ಟ್ ವೇರಿಯೇಬಲ್ಸ್ ಅಂದರೆ ಏನು, ವೇರಿಯೇಬಲ್ಸ್ ಅಂದರೆ ವೇರಿಯೇಬಲ್ ಈಸ್ ಎ ಡಿಫೈನ್ಡ್ ಆಸ್ ಮೀನಿಂಗ್ಫುಲ್ ನೇಮ್ ಗಿವನ್ ಟು ಎ ಡೇಟಾ ಸ್ಟೋರೇಜ್ ಲೊಕೇಶನ್ ಇನ್ ಎ ಕಂಪ್ಯೂಟರ್ ಮೆಮೊರಿ. ಓಕೆನಾ, ಇದರೊಳಗೆ ಎರಡು ಟೈಪ್ ಆಫ್ ಸಪೋರ್ಟ್ ಮಾಡ್ತದೆ. ಸಿ ಸಪೋರ್ಟ್ಸ್ ಟು ಬೇಸಿಕ್ ಕೈಂಡ್ಸ್ ಆಫ್ ವೇರಿಯೇಬಲ್ಸ್, ಏನು ನ್ಯೂಮರಿಕಲ್ ವೇರಿಯೇಬಲ್ಸು ಮತ್ತು ಕ್ಯಾರೆಕ್ಟರ್ ವೇರಿಯೇಬಲ್. ಓಕೆನಾ, ವೇರಿಯೇಬಲ್ಸ್ ಅಂದರೆ ನಾನು ಇದರಲ್ಲೇ ಹೇಳ್ತೀನಿ ನೋಡ್ರಿ, ಈಸಿಯಾಗಿ ಹೇಳ್ತೀನಿ. ಓಕೆನಾ, ಇದರೊಳಗೆ ಎಕ್ಸಾಂಪಲ್ಸ್ ಇದೆ ನೋಡ್ರಿ, ವ್ಯಾಲಿಡ್ ಐಡೆಂಟಿಫೈಯರ್ಸ್ಗೆ ಅದೇ ಎಕ್ಸಾಂಪಲ್ ಕೊಟ್ಟಲ್ಲ, ಅದನ್ನ ಟೇಬಲ್ ಆಗಿ ಬರ್ತಿದ್ದಾರೆ ಅಷ್ಟೇ. ನೆಕ್ಸ್ಟ್ ವೇರಿಯೇಬಲ್ ಈಸ್ ಎ ನೇಮ್ಡ್ ಮೆಮೊರಿ ಲೊಕೇಶನ್ ಯೂಸ್ ಟು ಸ್ಟೋರ್ ದ ಡೇಟಾ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 10 ಅಂದರೆ 10 ಅನ್ನೋದನ್ನ ಎಕ್ಸ್ ಒಳಗೆ ಸ್ಟೋರ್ ಆಗಿದೆ. ವೇರಿಯೇಬಲ್ ಎಕ್ಸ್ ಅಂದ್ರೆ ವೇರಿಯೇಬಲ್, ಅದ್ರೊಳಗೆ ಸ್ಟೋರ್ ಆಗಿರುತ್ತೆ. ಸಿಂಪಲ್ ಸ್ಟೋರ್ಡ್ ವೇರಿಯೇಬಲ್ ಕ್ಯಾನ್ ಬಿ ಚೇಂಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್. ದ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ದ ವೇರಿಯೇಬಲ್ ಕ್ಯಾನ್ ಟು ಚೇಂಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್. ಅಂದ್ರೆ ನಾವು ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಫಸ್ಟ್ ಕೊಟ್ಟಿರ್ತೀವಿ, ಪ್ರೋಗ್ರಾಮ್ ಬರಿಬೇಕಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಬರಿತೀವಿ, ಅವಾಗ 10 ಇಂದ 5 ಚೇಂಜ್ ಆಗುತ್ತೆ. ಓಕೆನಾ, ವೈ ಡು ವಿ ಯೂಸ್ ವೇರಿಯೇಬಲ್ಸ್, ಅದಕ್ಕೆ ಟು ಸ್ಟೋರ್ ದ ಡೇಟಾ, ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಡಿಸ್ಪ್ಲೇ ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ, ಸೇವ್ ದ ಯೂಸರ್ ಇನ್ಪುಟನ್ನು ಸೇವ್ ಮಾಡೋಕ್ಕೆ. ಓಕೆನಾ, ನೆಕ್ಸ್ಟ್ ಇದರೊಳಗೆ ನಾನು ಹೇಳಿದ್ನಲ್ಲ, 2 ಟೈಪ್ಸ್ ಆಫ್ ವೇರಿಯೇಬಲ್ಸನ್ನು ಟೈಪ್ಸ್ ಆಫ್ ವೇರಿಯೇಬಲ್ಸ್. ಇದರೊಳಗೆ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಯಾವ್ದು ಬರ್ತೈತೆ, ಇಂಟು, ಕ್ಯಾರು, ಫ್ಲೋಟು ಮತ್ತೆ ಡಬಲ್ ಬರುತ್ತೆ. ಓಕೆನಾ, ಇಂಟ್ ಅಂದ್ರೆ ಏನು, ಇಂಟೀಜರ್ 20 ಆ ಥರ. ಓಕೆ, ಇಂಟ್ ಏಜ್ ಇಸ್ ಈಕ್ವಲ್ ಟು. ಫ್ಲೋಟ್ ಅಂದ್ರೆ ಏನು, ಪಾಯಿಂಟ್ ಬರುತ್ತಲ್ಲ, ಅದಕ್ಕೆ ಫ್ಲೋಟಿಂಗ್ ನಂಬರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ, ಡಬಲ್ ಅಂದ್ರೆ ಏನು ಗೊತ್ತಾ, ಪಾಯಿಂಟ್ ಆದ್ಮೇಲೆ ಜಾಸ್ತಿ ಬಂದ್ರೆ ಅದಕ್ಕೆ ಡಬಲ್ ಅಂತ ಕರೀತಾರೆ. ಸ್ಟೋರ್ಸ್ ದ ಲಾಸ್ಟ್ ಡೆಸಿಮಲ್, ಇದನ್ನ ಬರೀರಿ. ಇದಾದ್ಮೇಲೆ ಇದು ವೇರಿಯೇಬಲ್ ಅಂತ ಆಯ್ತು. ಆಮೇಲೆ ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ಎ ವೇರಿಯೇಬಲ್. ಡಿಕ್ಲೇರ್ ಹೆಂಗ್ ಮಾಡ್ತೀವಿ, ಇನಿಷಿಯಲೈಸ್ ಹೆಂಗ್ ಮಾಡ್ತೀವಿ ಅಂತ. ಓಕೆನಾ, ರೂಲ್ಸ್ ಫಾರ್ ಡಿಕ್ಲೇರಿಂಗ್ ಎ ವೇರಿಯೇಬಲ್. ವೇರಿಯೇಬಲ್ ನೇಮ್ ಮಸ್ಟ್ ಬಿ ಎ ವ್ಯಾಲಿಡ್ ಐಡೆಂಟಿಫೈರ್. ರೂಲ್ಸ್, ಫಸ್ಟ್ ರೂಲ್ ಏನು, ವೇರಿಯೇಬಲ್ ಮಸ್ಟ್ ಬಿ ಎ ವ್ಯಾಲಿಡ್ ಐಡೆಂಟಿಫೈರ್, ಅಂದರೆ ವ್ಯಾಲಿಡ್ ಇರ್ಬೇಕು, ಇಂಟ್ ಏಜ್ ಅಂತ ಇರ್ಬೇಕು. ಓಕೆನಾ, ಈ ಥರ. ವೇರಿಯೇಬಲ್ ಮಸ್ಟ್ ಹ್ಯಾವ್ ಡೇಟಾ ಟೈಪ್, ಅಂದರೆ ಡೇಟಾ ಟೈಪ್ ಅಂದರೆ ಇಂಟು, ಕ್ಯಾರು, ಫ್ಲೋಟ್ ಅಂತ ಇರುತ್ತಲ್ಲ, ಇವು ಡೇಟಾ ಟೈಪು. ಈಗ ಏಜ್ ಅನ್ನೋದು ನಾವು 10 ಅಂತ ಕೊಡ್ತೀವಿ, ಅದು ಇಂಟೀಜರ್ ತಾನೇ, ಹಂಗೆ. ಫ್ಲೋಟ್ ಸ್ಯಾಲ್ರಿ ಫ್ಲೋಟಿಂಗ್ ಇರುತ್ತೆ, 30,000 30.5 ಆ ಥರ, ಅದಕ್ಕೆ ಫ್ಲೋಟಿಂಗ್. ಆಮೇಲೆ ಗ್ರೇಡ್ ಅಂದರೆ ಎ ಗ್ರೇಡು ಆ ಥರ, ಬಿ ಗ್ರೇಡ್. ನೆಕ್ಸ್ಟ್ ಥರ್ಡ್ ರೂಲ್ ಏನು, ಇದು ರೂಲ್ಸ್ ಫಾರ್ ಡಿಕ್ಲೇರಿಂಗ್ ವೇರಿಯೇಬಲ್ಸ್. ಥರ್ಡ್ ರೂಲು ಎಂಡ್ಸ್ ವಿತ್ ಎ ಸೆಮಿಕೋಲನ್. ಇಂಟು ಮಾರ್ಕ್ಸ್ ಅಂದಮೇಲೆ ಸೆಮಿಕೋಲನ್ ಇಂದ ಎಂಡ್ ಆಗಬೇಕು. ಓಕೆನಾ, ವೇರಿಯೇಬಲ್ ನೇಮ್ ಶುಡ್ ಬಿ ಮೀನಿಂಗ್ಫುಲ್, ಸ್ಟೂಡೆಂಟ್ ಏಜ್ ಆ ಥರ ಇರಬೇಕು, ಎಕ್ಸ್ ಆ ಥರ ಇರಬಾರ್ದು. ಓಕೆನಾ, ವೇರಿಯೇಬಲ್ ನೇಮ್ ಆರ್ ಕೇಸ್ ಸೆನ್ಸಿಟಿವ್, ಅದೇ ಹೇಳಿದ್ನಲ್ಲ, ಏಜು ಅವೆಲ್ಲ. ಓಕೆನಾ, ವೇರಿಯೇಬಲ್ ಡಿಕ್ಲರೇಷನ್ ಗೊತ್ತಾಯ್ತಲ್ಲ, ನಾವು ಏನೇನು ಹೇಳಿದ್ದೆ. ರೂಲ್ಸ್ ಫಾರ್ ಡಿಕ್ಲೇರಿಂಗ್ ಎ ವೇರಿಯೇಬಲ್ಸ್, ರೂಲ್ಸ್ ಫಾರ್ ಡಿಕ್ಲೇರಿಂಗ್ ಎ ವೇರಿಯೇಬಲ್ಸ್.
ನೆಕ್ಸ್ಟ್ ಏನದು ರೂಲ್ಸ್ ಫಾರ್ ಡಿಕ್ಲೇರಿಂಗ್ ಆದ್ಮೇಲೆ ಇನಿಷಿಯಲೈಸ್ ಮಾಡ್ಬೇಕಾರೆ ಇಲ್ಲ ಐತೆ ನೋಡ್ರಿ, ಇನಿಷಿಯಲೈಸ್ ಇದ್ರಲ್ಲಿ ಓದ್ಕೊಳ್ರಿ. ಅಸೈನಿಂಗ್ ಎ ವ್ಯಾಲ್ಯೂ ಟು ದ ವೇರಿಯಬಲ್ ಇಸ್ ಕಾಲ್ಡ್ ಇನಿಷಿಯಲೈಸೇಷನ್. ಎರಡು ಟೈಪಲ್ಲಿ ಮಾಡ್ತೀವಿ, ಸ್ಟ್ಯಾಟಿಕ್ ಇನಿಷಿಯಲೈಸೇಷನ್, ಡೈನಮಿಕ್ ಇನಿಷಿಯಲೈಸೇಷನ್. ಸ್ಟ್ಯಾಟಿಕ್ ಅಂದ್ರೆ ಮುಂಚೆನೆ ನಾವೇ ಕೊಟ್ಟಿರ್ತೀವಿ, ಈಗ ಎಕ್ಸ್ ಇಸ್ ಇಕ್ವಲ್ ಎ ಇಸ್ ಇಕ್ವಲ್ ಟು 10, ಇಂಟ್ ಎ ಇಸ್ ಇಕ್ವಲ್ ಟು 10, ಫ್ಲೋಟ್ ಎಕ್ಸ್ ಇಸ್ ಇಕ್ವಲ್ ಟು ಆ ಥರ 100.00 ಅಂತ ಕೊಟ್ಟಿರ್ತೀವಿ. ಡೈನಮಿಕ್ ಇನಿಷಿಯಲೈಸೇಷನ್ ಅಂದ್ರೆ ವ್ಯಾಲ್ಯೂ ಅಸೈನ್ಡ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗ್ಬೇಕಾದ್ರೆ ನಾವು ಕೊಡ್ತೀವಿ. ಅಂದ್ರೆ ನಮ್ಮ ಹತ್ರ ಇನ್ಪುಟ್ ತಗೊಂತೀವಿ ಗೊತ್ತಾ, ಎಕ್ಸಾಂಪಲ್ ಎಂಟರ್ ಎ ವ್ಯಾಲ್ಯೂ, ಅದನ್ನ ಸ್ಕ್ಯಾನ್ ಎಫ್ ಆ ಥರ ತಗೊಂತೀವಿ, ಅದಕ್ಕೆ ಡೈನಾಮಿಕ್ ಇನಿಷಿಯಲೈಸೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಿಂಟ್ ಫಂಕ್ಷನ್, ಸ್ಕ್ಯಾನ್ ಫಂಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆನಾ, ಎಕ್ಸ್ಪ್ಲೇನ್ ಪ್ರಿಂಟ್ ಫಂಕ್ಷನ್ ವಿತ್ ಸಿಂಟ್ಯಾಕ್ಸ್ ಮತ್ತು ಇಲಿಸ್ಟ್ರೇಟ್ ಎಕ್ಸಾಂಪಲ್. ಓಕೆನಾ, ಎಕ್ಸ್ಪ್ಲೇನ್ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ಒಂದೇ ಆರ್. ಓಕೆನಾ, ಯಾವ ಥರ ಕ್ವಶನ್ ಕೇಳಿದ್ರು ಇದನ್ನ ಬರಿಬೇಕು. ಓಕೆನಾ, ಇದರೊಳಗೆ ಪ್ರಿಂಟ್ ಫಂಕ್ಷನ್ ಅಂದ್ರೇನು, ಪ್ರಿಂಟ್ ಫಂಕ್ಷನ್ ಡಿಸ್ಪ್ಲೇಸ್ ದ ಇನ್ಫಾರ್ಮೇಶನ್ ಆ ಥರ ಬರಿಬೇಕು. ನಾನು ಇದನ್ನ ನಿಮ್ಗೆ ಇದನ್ನ ಬರಿಬೇಡ್ರಿ, ಇದಿರುತ್ತಲ್ಲ ಇದಿಷ್ಟು ಬರಿಬೇಡ್ರಿ. ಓಕೆನಾ, ಇಲ್ಲಿ ಮಟ್ಟ ಬರಿಬೇಡ್ರಿ. ಓಕೆನಾ, ಟೈಪ್ ಸ್ಪೆಸಿಫಿಕೇಶನ್ ಇದರ ಅಷ್ಟೇ ಬರೀರಿ. ಡೆಸಿಮಲ್ಗೆ ಏನು ಮಾಡ್ತೀವಿ, ಇದು ಸ್ಪೆಸಿಫೈಯರ್ಸ್ ಅಂದ್ರೆ ಇದಕ್ಕೆ ಪರ್ಸೆಂಟೇಜ್ ಅಂತ ಬರ್ತಾವಲ್ಲ, ಇವಕ್ಕೆ ಸ್ಪೆಸಿಫೈಯರ್ಸ್ ಅಂತ ಕರೀತಾರೆ. ಡೆಸಿಮಲ್ ಇಂಟ್ ಅಂತ ಇರುತ್ತಲ್ಲ, ಅದಕ್ಕೆ ಡಿ ಯೂಸ್ ಮಾಡ್ತೀವಿ. ಫ್ಲೋಟಿಗೆ %f, ಕ್ಯಾರೆಕ್ಟರಿಗೆ %c, ಸ್ಟ್ರಿಂಗಿಗೆ %s ಅಷ್ಟೇ ಯೂಸ್ ಮಾಡ್ತೀವಿ. ಓಕೆನಾ, ಇದನ್ನ ನಾನು ಈಸಿಯಾಗಿ ನನ್ನ ಚಾಟ್ ಜಿಪಿಟಿಯಲ್ಲಿ ಹೇಳ್ತೀನಿ ನೋಡಿ. ಇದ್ರೊಳಗೆ ಪ್ರಿಂಟ್ ಫಂಕ್ಷನ್ ಅಂದ್ರೆ ದ ಪ್ರಿಂಟ್ ಫಂಕ್ಷನ್ ಈಸ್ ಯೂಸ್ ಟು ಡಿಸ್ಪ್ಲೇಸ್ ದ ಡೇಟಾ ಆನ್ ದ ಸ್ಕ್ರೀನ್. ನಾವು ಏನು ಪ್ರಿಂಟ್ ಒಳಗೆ ಏನು ಬರುತ್ತೆ ಅದನ್ನು ಡಿಸ್ಪ್ಲೇ ಮಾಡೋದು, ಅದಕ್ಕೆ ಪ್ರಿಂಟ್ ಫಂಕ್ಷನ್ ಅಂತ ಕರೀತಾರೆ. ಓಕೆನಾ, ಈ ಫಸ್ಟ್ ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು ಗೊತ್ತಾ, ಇನ್ಪುಟ್ ಅಂದ್ರೆ ಏನು, ಇಟ್ ಮೀನ್ಸ್ ಎಂಟರಿಂಗ್ ದ ಡೇಟಾ ಇಂಟು ಕಂಪ್ಯೂಟರ್. ಇನ್ಪುಟ್ ಅಂದ್ರೆ ಅದು. ಓಕೆನಾ, ಅದ್ರೊಳಗೆ ಎಂಟರ್ ನೇಮ್ ಆ ಥರ ಬರ್ತದೆ ಎಕ್ಸಾಂಪಲ್. ಔಟ್ಪುಟ್ ಅಂದ್ರೆ ಡಿಸ್ಪ್ಲೇ ದ ಇನ್ಫಾರ್ಮೇಶನ್. ಓಕೆನಾ, ನೆಕ್ಸ್ಟ್ ಪ್ರಿಂಟ್ ಫಂಕ್ಷನ್ ಅಂದ್ರೆ ಹೇಳಿದ್ನಲ್ಲ, ಪ್ರಿಂಟ್ ಫಂಕ್ಷನ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಡೇಟಾ ಅಥವಾ ಔಟ್ಪುಟ್ ಆನ್ ದ ಸ್ಕ್ರೀನ್. ಓಕೆನಾ, ಇಟ್ ಸೆಂಡ್ಸ್ ದ ಔಟ್ಪುಟ್ ಟು ದ ಮಾನಿಟರ್. ಓಕೆನಾ, ಸಿಂಟೆಕ್ಸ್ ಏನು, ಪ್ರಿಂಟ್ ಎಫ್ ಡಬಲ್ ಕೋಟಲ್ಲಿ ಕಂಟ್ರೋಲ್ ಸ್ಟ್ರಿಂಗ್ ಮತ್ತು ವೇರಿಯಬಲ್ ಟು. ಇದ್ರೊಳಗೆ ಸಿಂಟೆಕ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ನೋಡ್ರಿ, ಎಕ್ಸಾಂಪಲ್ ಅಂತ ಬರ್ದೆ, ಪ್ರಿಂಟ್ ಎಫ್ ಡಬಲ್ ಕೋಟಲ್ಲಿ ಹಲೋ ವರ್ಡ್ ಅಂತ ಬರ್ದು ಕಾಲನ್ ಹಾಕಿದ್ರೆ ಏನ್ ಬರುತ್ತೆ, ಔಟ್ಪುಟ್ ಹಲೋ ವರ್ಡ್ ಅಂತ ಬರುತ್ತೆ. ಇಲ್ಲ ಔಟ್ಪುಟ್ ಹಲೋ ವರ್ಡ್ ಅಂತ ಬರೀರಿ. ನೆಕ್ಸ್ಟ್ ಪ್ರಿಂಟ್ %d, ಏಜ್ ಅಂತ ಬರೆದ್ರೆ ನಾವು ಏಜ್ 10 ಅಂತ ಕೊಟ್ರೆ ಆ ಥರ ಬರುತ್ತೆ. ನಾವು ಇಲ್ಲಿ ತೋರಿಸ್ತೀನಿ ಎಕ್ಸಾಂಪಲ್. ಪ್ರಿಂಟ್ ಫಂಕ್ಷನ್ಗೆ ಎಕ್ಸಾಂಪಲ್ ಈ ಥರ ಆಶ್ ಇನ್ಕ್ಲೂಡ್ ಸ್ಟುಡಿಯೋ.h ಅಂತ ಬರೀತೀರಿ, ಇಂಟ್ ಮೇನ್ ಅಂತ ಬರೀತೀರಿ. ಅದರಲ್ಲಿ ಪ್ರಿಂಟ್ ವೆಲ್ಕಮ್ ಟು ಸಿ ಪ್ರೋಗ್ರಾಮಿಂಗ್ ಅಂತ ಬರೆದ್ರೆ ಅದು ವೆಲ್ಕಮ್ ಟು ಸಿ ಪ್ರೋಗ್ರಾಮಿಂಗ್ ಅಂತ ತೋರಿಸ್ತದೆ. ಇಷ್ಟೇ ಸಾಕು ಇದಕ್ಕೆ ಪ್ರಿಂಟ್ ಫಂಕ್ಷನ್ಗೆ. ಇನ್ನೊಂದು ಬೇಕಂದ್ರೆ ಬರೀತೀರ ಅಂದ್ರೆ ಈ ಥರ ಇಂಟ್ ಏಜ್ ಇಸ್ ಟು 20 ಅಂತ ಕೊಟ್ಟಿರ್ತೀವಿ, ಪ್ರಿಂಟ್ ಏಜ್ ಅಂತ ಕೊಟ್ಟ ತಕ್ಷಣ ಏಜ್ ಇಸ್ ಟು 20 ಅಂತ ಕೊಡುತ್ತೆ. ಓಕೆನಾ, ಪ್ರಿಂಟ್ ಓಕೆನಾ. ನೆಕ್ಸ್ಟ್ ಇದ್ರೊಳಗೆ ಕಾಮನ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಏನೇನು ಇರ್ತತಿ ಅದು ಹೇಳಿದ್ನಲ್ಲ. %d ಇಂಟೀಜರಿಗೆ ಎಕ್ಸಾಂಪಲ್ ಏನು, ಈ ಥರ %f ಫ್ಲೋಟ್, ಈ ಥರ 12.5 ಆ ಥರ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಎಕ್ಸಾಂಪಲ್ ಆಫ್ ಡಿಫ್ರೆಂಟ್ ಫಾರ್ಮ್ಯಾಟ್ ಇದೇನು ಬೇಡ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಕ್ಯಾನ್ ಎಫ್ ಫಂಕ್ಷನ್ ಅಂದ್ರೆ ಏನು, ಇಲ್ಲಿದೆ ನೋಡ್ರಿ. ಇದು ಪ್ರಿಂಟ್ ಎಫ್ ಇಂದ ಅಷ್ಟು ನಾವು ಎಕ್ಸಾಂಪಲ್ ಮಟ್ಟ ಮುಗಿಸಿದ್ವಿ. ನೆಕ್ಸ್ಟ್ ಸ್ಕ್ಯಾನ್ ಎಫ್ ಎದಕ್ಕೆ ಯೂಸ್ ಮಾಡುತ್ತೆ, ಸ್ಕ್ಯಾನ್ ಎಫ್ ಅಂದ್ರೆ ಏನು, ರೂಲ್ಸ್ ಫಾರ್ ಯೂಸಿಂಗ್ ಎ ಸ್ಕ್ಯಾನ್ ಎಫ್ ಅದನ್ನ ಹೇಳ್ತಾ ಇದೀವಿ. ಓಕೆನಾ, ಸ್ಕ್ಯಾನ್ ಎಫ್ ಅಂದ್ರೆ ಏನು, ಸ್ಕ್ಯಾನ್ ಎಫ್ ಫಂಕ್ಷನ್ ಈಸ್ ಯೂಸ್ ಟು ರೀಡ್ ದ ಇನ್ಪುಟ್ ಫ್ರಮ್ ದ ಕೀಬೋರ್ಡ್ ಅಥವಾ ಯೂಸರ್ಸ್ ಟು ಅಂಡ್ ಸ್ಟೋರ್ ಇಟ್ ಇನ್ ದ ವೇರಿಯಬಲ್. ನಾವು ಈಗ ಪ್ರಿಂಟ್ ಎಂಟರ್ ದ ನಂಬರ್ ಆಫ್ ಎ ಅಂತ ಕೊಡ್ತೀವಿ, ಅವಾಗ ನಾವು 10 ಅಂತ ಕೊಟ್ರೆ ಅದು ಇನ್ಪುಟ್ ನಮ್ಮಂದ್ರೆ ತಗೊಂತಿರೋದು ಕೀಬೋರ್ಡ್ ಇಂದ, ಅಂಡ್ ಸ್ಟೋರ್ ಇಟ್ ಇನ್ ಎ ವೇರಿಯಬಲ್. ಸರಿನಾ, ಸಿಂಟ್ಯಾಕ್ಸು ಇದೆ ಕಂಟ್ರೋಲ್ ಸ್ಟೇಟ್ಮೆಂಟ್ ವೇರಿಯಬಲ್. ಎಕ್ಸಾಂಪಲ್ ಹೆಂಗ್ ಬರೀರಿ, ಇಲ್ಲಿ ಬರೀರಿ ಎಕ್ಸಾಂಪಲ್. ಆಶ್ ಇನ್ಕ್ಲೂಡ್ ಸ್ಟುಡಿಯೋ.h ಇಂಟ್ ಮೇನ್ ಇಂಟ್ ಏಜ್ ಅಂತ ಕೊಡ್ತಾರೆ. ಈಗ ಪ್ರಿಂಟ್ ಎಂಟರ್ ಯುವರ್ ಏಜ್ ಅಂತ ಪ್ರಿಂಟ್ ಆದ್ಮೇಲೆ ಸ್ಕ್ಯಾನ್ ಮಾಡ್ಕೊಂತತಿ ಏನು, ಏಜ್ ಸ್ಕ್ಯಾನ್ ಮಾಡ್ಕೋಬೇಕಾನೆ. ನಾವು 10 ಅಂತ ಕೊಟ್ಟರೆ ಅದನ್ನ ಸ್ಕ್ಯಾನ್ ಮಾಡ್ಕೋಬೇಕು, ಅದಕ್ಕೆ ಈ ತರ ಬರ್ಕೊಂತೀವಿ. %d ಆ್ಯಂಡ್ ಏಜ್ ಅಂತ ಬರಿತೀವಿ. ಅವಾಗ ಪ್ರಿಂಟ್ ಏಜ್ ಅಂತ ಕೊಟ್ರೆ, ಪ್ರಿಂಟ್ ಎಫ್ ಏಜ್ ಅಂತ ಕೊಟ್ರೆ ಸೆಮಿಕೋಲನ್ ಹಾಕ್ಬೇಕು ಎಲ್ಲದಕ್ಕೂ. ಅವಾಗ ಏನ್ ಮಾಡಿದ್ರೆ ಎಂಟರ್ ಯುವರ್ ಏಜ್ 20 ಅಂತ ನಾವು ಕೊಡ್ತಾ ಅಂದ್ರೆ ಏಜ್ ಇಸ್ ಟು 20 ಅಂತ ಕೊಡುತ್ತೆ. ಓಕೆನಾ, ಇದು ಸ್ಕ್ಯಾನ್ ಆಫ್. ರೂಲ್ಸ್ ಫಾರ್ ಯೂಸಿಂಗ್ ಎ ಸ್ಕ್ಯಾನ್ ಆಫ್ ಏನು, ಎದಕ್ಕೆ ಹೆಂಗ್ ಯೂಸ್ ಮಾಡಬೇಕು, ಯೂಸ್ ದ ಕರೆಕ್ಟ್ ಫಾರ್ಮ್ಯಾಟ್ ಸ್ಪೆಸಿಫೈರ್ ಅಂದ್ರೆ %d ಅಂದ್ರೆ ಈ ತರ ಫಾರ್ಮ್ಯಾಟ್ ಸ್ಪೆಸಿಫೈರ್ ಹೇಳಿದ್ನಲ್ಲ ನಾನು. ಇಂಟೀಜರಿಗೆ %d ನೇ ಯೂಸ್ ಮಾಡಬೇಕು, ಫ್ಲೋಟಿಗೆ %f ಯೂಸ್ ಮಾಡ್ಬೇಕು, ಆ ಥರ ಯೂಸ್ ಮಾಡ್ರಿ ಅಂತ ಇನ್ನೊಂದ್ಸತಿ ಬರಿಬೇಕು. ಓಕೆನಾ, ಇಲ್ಲಿ
ನೆಕ್ಸ್ಟ್ ಏನು ಮಾಡಬೇಕು, ಯೂಸ್ ಆ್ಯಂಡ್ ಬಿಫೋರ್ ದ ವೇರಿಯಬಲ್ ನೇಮ್ ವೇರಿಯಬಲ್ ನೇಮ್ಸ್. ಈಗ ನೋಡ್ರಿ ಇಲ್ಲಿ ಈಗ ಮಾರ್ಕ್ಸ್ ಅಂತ ಐತಿ, ಇದು ವೇರಿಯಬಲ್ ನೇಮ್, ಅದಕ್ಕಿಂತ ಮುಂಚೆ ಆ್ಯಂಡ್ ಅನ್ನೋದನ್ನ ಇನ್ಕ್ಲೂಡ್ ಮಾಡಬೇಕು. ವೇರಿಯಬಲ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಯೂಸ್. ಅಂದ್ರೆ ವೇರಿಯಬಲ್ಸ್ ಈಗ ಇಲ್ಲಿ ನೋಡ್ರಿ ಇಲ್ಲಿ ಏಜ್ ಅನ್ನ ಯೂಸ್ ಮಾಡ್ತಿದ್ದೆ ಅಂತ ಇಲ್ಲಿ ನೋಡ್ರಿ, ಏಜ್ ಅನ್ನೋದು ಯೂಸ್ ಮಾಡ್ತಿದ್ದೆ ಅಂತಾನೆ ಇಲ್ಲಿ ಅದನ್ನ ಮುಂಚೆನೆ ಇನಿಷಿಯಲೈಸ್ ಮಾಡ್ಬೇಕು ಇಂಟ್ ಏಜ್ ಅಂತ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ, ಇನ್ಪುಟ್ ಶುಡ್ ಮ್ಯಾಚ್ ದ ಸ್ಪೆಸಿಫೈಡ್ ಡೇಟಾ ಟೈಪ್. ಅಂದರೆ ನಾವು ಇಂಟ್ 10 ಅಂತ ಕೊಟ್ಟರೆ ಅದು ಕರೆಕ್ಟ್ ಮ್ಯಾಚ್ ಮಾಡ್ಬೇಕು. ಸಪ್ರೇಟ್ ದ ಮಲ್ಟಿಪಲ್ ಇನ್ಪುಟ್ ವಿತ್ ಸ್ಪೇಸಸ್ ಅಂತ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಅದು ಇಷ್ಟು ಅರ್ಥ ಆಯ್ತು ಅಂದ್ರೆ ಮುಗೀತು, ಅಲ್ಲಿ ಮಟ ನೀವು ಓದ್ರಿ. ಓಕೆನಾ. ಇಲ್ಲಿ ರೂಲ್ಸ್ ಎಕ್ಸಾಂಪಲ್ಸ್ ಮಟ ಮಾಡ್ರಿ. ನೆಕ್ಸ್ಟ್ ಡಿಫೈನಿಂಗ್ಗೆ ಡೆಫಿನೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸ್ಪೀಡು, ಅಕ್ಯುರೇಸಿ, ಆಟೋಮೇಷನ್ನು, ಡಿಲೈಟ್ನೆಸ್ಸು, ವರ್ಸಟೈಲು, ಮೆಮೊರಿ, ಇವು ಇರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್. ಕಂಪ್ಯೂಟರ್ ಅಂದ್ರೆ ಏನು ಅದನ್ನ ಬಗ್ಗೆ ಬರೀರಿ. ಓಕೆನಾ. ಏನು ಅದು ಅರ್ಥ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್ ಅಂದ್ರೆ ಏನು, ಪರ್ಫಾರ್ಮ್ಸ್ ಮಿಲಿಯನ್ಸ್ ಆಫ್ ಆಪರೇಷನ್ ಪರ್ ಸೆಕೆಂಡ್. ಸ್ಪೀಡ್ ಎಷ್ಟಿರ್ಬೇಕು ಇಷ್ಟು, ಮೆಜರ್ಡ್ ಇನ್ ನ್ಯಾನೋ ಸೆಕೆಂಡ್ಸ್ ಅಥವಾ ಪೈ ಸೆಕೆಂಡ್ಸ್ ಅಲ್ಲಿ ಇದು ಮಾಡಿ. ನೀವು ಎಷ್ಟು ಸ್ಪೀಡ್ ಅಂತ ಬರ್ದಿ ಒಂದು ಪಾಯಿಂಟ್ಸ್ 4-5 ಪಾಯಿಂಟ್ಸ್ ಬರಿಬೇಕು. ನಾವು ತೋರಿಸ್ತೀನಿ ಒಂದು ನಿಮಿಷ ಹಂಗೆ ನೋಡಿ. ಇಲ್ಲಿ ಸ್ಪೀಡ್ ಅಂದ್ರೇನು, ಎ ಕಂಪ್ಯೂಟರ್ ಪರ್ಫಾರ್ಮ್ಸ್ ಮಿಲಿಯನ್ಸ್ ಆನ್ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ ಇನ್ ಎ ವೆರಿ ಶಾರ್ಟ್ ಟೈಮ್ ಅಂತ ಬರೀರಿ. ಓಕೆನಾ. ಸ್ಪೀಡ್ ಪಾಯಿಂಟ್ಸ್ ಜಾಸ್ತಿ ಮಾಡಕ್ಕೆ ಹೆಂಗೆ ಹೇಳ್ತಿದ್ದೀನಿ. ಎಕ್ಸಾಂಪಲ್, ಎ ಕ್ಯಾಲ್ಕುಲೇಟರ್ ಮೇ ಟೇಕ್ ಫ್ಯೂ ಸೆಕೆಂಡ್ಸ್, ಎ ಕಂಪ್ಯೂಟರ್ ಪರ್ಫಾರ್ಮ್ಸ್ ಎ ಸೇಮ್ ಕ್ಯಾಲ್ಕುಲೇಷನ್ ಆಲ್ಮೋಸ್ಟ್ ಬೇಗನೆ ಮಾಡ್ತೈತೆ. ಓಕೆನಾ. ಇದು 5 ನಿಮಿಷ ತಗೊಂಡ್ರೆ ಇದು 2 ನಿಮಿಷ ತಗೊಂತೈತೆ ಆ ಥರ. ಪಾಯಿಂಟ್ಸ್ ಏನೇನು ವೆರಿ ಫಾಸ್ಟ್ ಇರ್ತೈತಿ. ವರ್ಕ್ಸ್ ಇನ್ ಮೈಕ್ರೋ ಸೆಕೆಂಡ್ಸ್ ಮತ್ತು ನ್ಯಾನೋ ಸೆಕೆಂಡ್ಸ್. ಹಿಂಗೆ ಎ 4 ಇಂಟು 5 ಇಂಟು 6 ಇಂಟು ಅಂತ ಕೊಟ್ಬಿಟ್ಟು ಹಂಗೆ ಸೆಕೆಂಡಲ್ಲೇ ಕೊಡುತ್ತೆ ಆನ್ಸರ್. ಓಕೆನಾ. ಅದಕ್ಕೆ ಸ್ಪೀಡ್ ಅಂತ ಕರೀತಾರೆ. ನೆಕ್ಸ್ಟ್ ಅಕ್ಯುರೇಸಿ ಅಂತ ಅಂತಂದ್ರೆ, ಎ ಕಂಪ್ಯೂಟರ್ ಗಿವ್ಸ್ ಕರೆಕ್ಟ್ ರಿಸಲ್ಟ್ ಇಫ್ ದ ಇನ್ಪುಟ್ ಅಂಡ್ ದ ಪ್ರೋಗ್ರಾಮ್ ಆರ್ ಕರೆಕ್ಟ್. ಇನ್ಪುಟ್ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ನೀವು ಅಕ್ಯುರೇಸಿ ಕರೆಕ್ಟಾಗಿ ಕೊಡೋದು. ಈಗ ನೋಡಿ 10+20 ಅಂದರೆ 30 ಕೊಡುತ್ತೆ. ಎಕ್ಸಾಂಪಲ್ ಈ ಥರ ಬರಿಬೇಕು. ಈ ಕಂಪ್ಯೂಟರ್ ಆಲ್ವೇಸ್ ಗಿವ್ಸ್ ದ ಕರೆಕ್ಟ್ ಆನ್ಸರ್ ಇಫ್ ದ ಇನ್ಪುಟ್ ಈಸ್ ಕರೆಕ್ಟ್. ಆ ಥರ ಬರಿಬೇಕು. ಪಾಯಿಂಟ್ಸ್ ಜಾಸ್ತಿ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ. ಈ ಥರ ಬರಿಬೇಕು. ಈ ಥರ ಸ್ಪೀಡ್ ಅಂತ ಬರೆದು ಪಾಯಿಂಟ್ ಜಾಸ್ತಿ ಬರಬೇಕು, ಅಕ್ಯುರೇಸಿ ಅಂತ ಬರೆದು ಪಾಯಿಂಟ್ ಜಾಸ್ತಿ ಬರಬೇಕು, ಆಟೋಮೇಷನ್ ಅಂತ ಬರೆದು ಪಾಯಿಂಟ್ ಜಾಸ್ತಿ ಮಾಡಬೇಕು. ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ChatGPT ಹಾಕಿ ಹೇಳ್ತಿದ್ದೀನಿ ಯಾವ ಥರ ಅಂತ. ಆಟೋಮೇಷನ್ ಅಂದರೆ ಒನ್ಸ್ ದ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ದ ಕಂಪ್ಯೂಟರ್ ಪರ್ಫಾರ್ಮ್ಸ್ ಆಲ್ ದ ಟಾಸ್ಕ್ ಆಟೋಮೆಟಿಕಲಿ ವಿತೌಟ್ ದ ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲಂಗೆ ಇದು ಪರ್ಫಾರ್ಮ್ ಮಾಡುತ್ತೆ. ಆಟೋಮೆಟಿಕ್ ಬಿಲ್ ಜನರೇಷನ್, ಆಟೋಮೆಟಿಕ್ ಅಟೆಂಡೆನ್ಸ್ ಅಂತಾರೆ. ಪಾಯಿಂಟ್ಸ್ ವರ್ಕ್ ಆಟೋಮೆಟಿಕಲಿ, ಫಾಲೋಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಅಂತ. ರೆಡ್ಯೂಸ್ಡ್ ಮ್ಯಾನ್ಯುವಲ್ ವರ್ಕ್, ನಮ್ದು ಇಂಟ್ರಾಕ್ಷನ್ ಇಲ್ಲಂಗೆ ಮಾಡುತ್ತೆ, ಅಂದರೆ ಮ್ಯಾನ್ಯುವಲ್ ವರ್ಕ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಡಿಲೈಗ್ನೆಸ್ ಅಂದರೆ, ಎ ಕಂಪ್ಯೂಟರ್ ನೆವರ್ ಗೆಟ್ಸ್ ಟಯರ್ಡ್. ನಮ್ಮ ಥರ ಟಯರ್ಡ್ ಆಗೋದೇ ಇಲ್ಲ, ಎಷ್ಟು ಕೊಟ್ಟರು ಮಾಡ್ತಾನೆ ಇರುತ್ತೆ ಅದ್ರ ವರ್ಕ್. ಓಕೆನಾ. ಅದನ್ನ ಬಗ್ಗೆ ಬರೀರಿ. ನೋ ಟಯರ್ಡ್ನೆಸ್, ಕ್ಯಾನ್ ವರ್ಕ್ 24/7 ಅಂತ ಬರೀರಿ. ವರ್ಸಟೈಲಿಟಿ ಅಂದರೆ, ಎ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮೆನಿ ಡಿಫ್ರೆಂಟ್ ಟಾಸ್ಕ್ ಅಂದರೆ ಈಗ ಸ್ಟಡಿಂಗ್, ಇಲ್ಲಿ ನೋಡ್ರಿ ಎಕ್ಸಾಂಪಲ್, ಸ್ಟಡಿಂಗು, ಪ್ಲೇಯಿಂಗ್ ಗೇಮ್ಸು, ವಾಚಿಂಗ್ ವೀಡಿಯೋಸ್. ಯೂಟ್ಯೂಬ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಬೇರೆ ಕೆಲಸ ಮಾಡ್ತಿರ್ಬೋದು, ಇಲ್ಲಿ ಸಾಂಗ್ ಹಾಕೊಂಡು ಇನ್ನೊಂದು ಟ್ಯಾಬ್, ಆ ಥರ ಪರ್ಫಾರ್ಮ್ ಡಿಫ್ರೆಂಟ್ ಟಾಸ್ಕ್ ಮಾಡ್ತಿರ್ಬೋದು. ಪಾಯಿಂಟ್ಸ್ ಪರ್ಫಾರ್ಮ್ ಮಲ್ಟಿ ಟಾಸ್ಕಿಂಗು ಯೂಸ್ಡ್ ಅದೆಲ್ಲ ಬರೀರಿ. ಸ್ಟೋರೇಜ್ ಅಂದ್ರೇನು, ಇವೆಲ್ಲ ಪಾಯಿಂಟ್ಸ್ ನೋಡ್ಕೊಂತ ಹೋಗಿ ನಾನು ಹೇಳ್ತೇನೆ. ಸ್ಟೋರೇಜ್ ಅಂದರೆ ಮೆಮೊರಿ ಅಂದರೆ ಮೀನಿಂಗ್ ಏನು, ಎ ಕಂಪ್ಯೂಟರ್ ಕ್ಯಾನ್ ಸ್ಟೋರ್ ಎ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅಂದರೆ ಎರಡು ಇರುತ್ತೆ ಟೈಪ್ಸ್ ಆಫ್ ಮೆಮೊರಿ. 2 ಟೈಪ್ಸ್. ರ್ಯಾಮ್ ಅಂತ ಇರೋದು ಪ್ರೈಮರಿ ಮೆಮೊರಿ, ಸೆಕೆಂಡ್ ಅಂದರೆ ಹಾರ್ಡ್ ಡಿಸ್ಕ್. ಇದು ಟೆಂಪರರಿ ಸ್ಟೋರೇಜ್, ಪರ್ಮನೆಂಟ್ ಸ್ಟೋರೇಜ್. ಎಕ್ಸಾಂಪಲ್, ಎ ಲ್ಯಾಪ್ಟಾಪ್ ಕ್ಯಾನ್ ಸ್ಟೋರ್ ಫೋಟೋಸ್, ವಿಡಿಯೋಸ್. ಪಾಯಿಂಟ್ಸ್ ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ, ಕ್ವಿಕ್ ಆಕ್ಸೆಸ್ ಟು ದ ಡೇಟಾ, ಆ ಥರ ಬರೀರಿ. ರಿಲಯಬಿಲಿಟಿ ಅಂದ್ರೇನು, ಎ ಕಂಪ್ಯೂಟರ್ ವರ್ಕ್ಸ್ ಕರೆಕ್ಟ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಫಾರ್ ಎ ಲಾಂಗ್ ಟೈಮ್. ಅಂದರೆ ಕಂಪ್ಯೂಟರ್ ಏನಂದ್ರೆ ಕರೆಕ್ಟಾಗಿ ವರ್ಕ್ ಆಕತಿ, ಕಾನ್ಸ್ಟೆಂಟ್ ಆಗಿರ್ತೈತಿ ಅಂತ. ಎಕ್ಸಾಂಪಲ್, ಬ್ಯಾಂಕ್ ಯೂಸಸ್ ಎ ಕಂಪ್ಯೂಟರ್ ಎವ್ರಿ ಡೇ ಬಿಕಾಸ್ ದೇ ಪ್ರೊಡ್ಯೂಸ್ ದ ರಿಲಯಬಲ್ ರಿಸಲ್ಟ್ಸ್. ಅಂದರೆ ಕರೆಕ್ಟಾಗಿ ಪರ್ಫಾರ್ಮ್ ಆಗ್ತೈತೆ, ಅದಕ್ಕೆ ಯೂಸ್ ಮಾಡ್ತಾರೆ ಕಂಪ್ಯೂಟರ್. ಅದ್ರ ಬಗ್ಗೆ ಪಾಯಿಂಟ್ಸ್ ಬರೀರಿ. ಓಕೆನಾ. ಆಮೇಲೆ ನೋ ಇಂಟೆಲಿಜೆನ್ಸ್, ನೋ IQ ಅಂದರೆ ನೋ ಇಂಟೆಲಿಜೆನ್ಸ್. ಅಂದರೆ ಅದಕ್ಕೆ ಓನ್ ಡಿಸಿಷನ್ ತಗೊಳಕ್ಕೆ ಬರಲ್ಲ. ಐ ಕಂಪ್ಯೂಟರ್ ಕೆನಾಟ್ ಥಿಂಕ್ ಆರ್ ಮೇಕ್ ಡಿಸಿಷನ್ ಇಟ್ ಸೆಲ್ಫ್. ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಓಕೆನಾ. ಎಕ್ಸಾಂಪಲ್, ಇಫ್ ಯು ಡು ನಾಟ್ ಗಿವ್ ಎ ಪ್ರೋಗ್ರಾಮ್, ನಾವು ಪ್ರೋಗ್ರಾಮ್ ಕೊಡಲಿಲ್ಲ ಎ ಕಂಪ್ಯೂಟರ್ ಕೆನಾಟ್ ಪರ್ಫಾರ್ಮ್ ಎನಿ ಟಾಸ್ಕ್, ಆ ಥರ. ಓಕೆ. ಮಲ್ಟಿ ಟಾಸ್ಕಿಂಗ್ ಅಂದರೆ ಎ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮೋರ್ ದ್ಯಾನ್ ಒನ್ ಟಾಸ್ಕ್ ಅಟ್ ಎ ಒಂದು ಟೈಮಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ಇನ್ನು ಬರೀರಿ. ಲಿಸನ್ ಟು ದ ಮ್ಯೂಸಿಕ್, ಬ್ರೌಸ್ ಆ್ಯಂಡ್ ಇಂಟರ್ನೆಟ್, ಎಲ್ಲ ಒಟ್ಟಿಗೆ ಮಾಡ್ತಿರುತ್ತೆ. ಅದಕ್ಕೆ ಎಕನಾಮಿಕಲ್ ಅಂದರೆ, ಆಲ್ ಥ್ರೂ ಬೈಯಿಂಗ್ ಎ ಕಂಪ್ಯೂಟರ್ ಮೇ
ಕಾಸ್ಟ್ ಮನಿ ಜಾಸ್ತಿ ಆಗುತ್ತೆ. ಬಟ್ ಇಟ್ ಸೇವ್ಸ್ ಟೈಮು, ಎಫರ್ಟು, ಮನಿ ಎಲ್ಲ ಸೇವ್ ಮಾಡುತ್ತೆ. ಓಕೆನಾ? ಎಕ್ಸಾಂಪಲ್ ಅಂತ ಬರೀರಿ, ಪಾಯಿಂಟ್ಸ್ ಬರೀರಿ. ಓಕೆನಾ? ಅಡ್ವಾಂಟೇಜಸ್ ಆಫ್ ಎ ಕಂಪ್ಯೂಟರ್, ಹೈ ಸ್ಪೀಡ್ ಇವೆಲ್ಲ ಬರೀರಿ. ಓಕೆನಾ? ನಾವು ಎಲ್ಲಿಗೆ ಬಂದ್ವಿ? ಇದಿಷ್ಟು ಮುಗೀತು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಎ ಕಂಪ್ಯೂಟರ್ ಬೇಸ್ಡ್ ಆನ್ ದ ಸ್ಪೀಡ್, ಮೆಮೊರಿ, ಕಾಸ್ಟ್. ಓಕೆನಾ? ಈಗ ಅದ್ರೊಳಗೆ ಏನಿರುತ್ತೆ? ಸೂಪರ್ ಕಂಪ್ಯೂಟರ್ಸ್ ಅಂತ ಇರುತ್ತೆ, ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಇರುತ್ತೆ, ಮಿನಿ ಕಂಪ್ಯೂಟರ್ಸ್ ಅಂತ ಇರುತ್ತೆ, ಮೈಕ್ರೋ ಕಂಪ್ಯೂಟರ್ಸ್ ಅಂತ ಇರುತ್ತೆ, ಮಿನಿ ಕಂಪ್ಯೂಟರ್ಸ್ ಅಂತ ಮೈಕ್ರೋ ಕಂಪ್ಯೂಟರ್ಸ್ ಅಂತ ಇರುತ್ತೆ. ಈಗ ಸೂಪರ್ ಕಂಪ್ಯೂಟರ್ಸ್ ಅಂದರೆ ಫಾಸ್ಟ್ ಇರುತ್ತೆ, ಮೋಸ್ಟ್ ಪವರ್ಫುಲ್ಲು, ಮೋಸ್ಟ್ ಎಕ್ಸ್ಪೆನ್ಸಿವ್, ಫಸ್ಟ್ ಡೆವಲಪ್ಡ್ ಇನ್ ದ 1980s, ಯೂಸ್ ಪ್ಯಾರಲಲ್ ಪ್ರೊಸೆಸಿಂಗ್. ಇದೇನು ಮಾಡ್ತಾರೆ? ಪ್ಯಾರಲಲ್ ಪ್ರೊಸೆಸಿಂಗ್ ಯೂಸ್ ಮಾಡ್ತಾರೆ. perform trillions of calculation per second, supports thousands of users at a once, used in weather forecasting. ಎಕ್ಸಾಂಪಲ್ಸ್ ಇವೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮತ್ತು ಎಕ್ಸಾಂಪಲ್ಸ್ ಇದನ್ನು ಬರೀತೀರಾ. ಓಕೆನಾ? ಇದು ಸೂಪರ್ ಕಂಪ್ಯೂಟರ್ಸ್. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇದು ಪಾಯಿಂಟ್ ಜಾಸ್ತಿ ಮಾಡಿ ಬರೀರಿ. ಒಂದು ಸೆಂಟೆನ್ಸಲ್ಲಿ ಐತಿ, ನೀವು ಪಾಯಿಂಟ್ ವೈಸಲ್ಲಿ ಬರೀರಿ. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂದರೆ ಲಾರ್ಜ್ ಸ್ಕೇಲು ಬಟ್ ಸ್ಮಾಲರ್ ದ್ಯಾನ್ ದ ಸೂಪರ್ ಕಂಪ್ಯೂಟರ್ಸ್ಗಿಂತ ಸ್ಮಾಲ್ ಇರ್ತೈತಿ. ವೆರಿ ಎಕ್ಸ್ಪೆನ್ಸಿವ್, ಇದನ್ನು ಭಾಳ ಎಕ್ಸ್ಪೆನ್ಸಿವ್. ನೀಡ್ ಡೆಡಿಕೇಟೆಡ್ ಕ್ಲೈಮೇಟ್ ಕಂಟ್ರೋಲ್ ರೂಮ್ಸ್, ಅಂದರೆ ಇಲ್ಲಿ ಇಷ್ಟೇ ಇರಬೇಕು ಟೆಂಪ್ರೇಚರ್, ಇಷ್ಟರೊಳಗೆ ಇರಬೇಕು ಇವು ಕಂಪ್ಯೂಟರ್ಸ್, ಆ ಥರ. support multi-processors and used as a servers on the WW ವರ್ಲ್ಡ್ ವೈಬಲ್ ಮತ್ತು ಬ್ಯಾಂಕಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಈ ಥರ ಬರೀತೀರ. ಓಕೆನಾ? ನೆಕ್ಸ್ಟ್ ಮಿನಿ ಕಂಪ್ಯೂಟರ್ಸ್ ಅಂದರೆ ಸ್ಮಾಲರು, ಚೀಪರು, ಸ್ಲೋಯರ್ ದ್ಯಾನ್ ದ ಇದಕ್ಕಿಂತ ಸ್ಲೋ ಇರುತ್ತೆ. ಓಕೆ, ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಫಾಲ್ ಬಿಟ್ವೀನ್ ಅಂದರೆ ಯಾವ್ದಾದ್ರು ನಡುವೆ ಬರ್ತೈತಿ, ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಮತ್ತು ಮೈಕ್ರೋ ಕಂಪ್ಯೂಟರ್ಸ್ ಮಧ್ಯೆ ಬರುತ್ತೆ. ವೈಡ್ಲಿ ಯೂಸ್ಡ್ ಇನ್ ದ ಬಿಸ್ನೆಸ್ಸು, ಎಜುಕೇಷನು, ಹಾಸ್ಪಿಟ್ಲ್ ಒಳಗೆ ಯೂಸ್ ಮಾಡ್ತೀವಿ. ಓಕೆನಾ? ಮೈಕ್ರೋ ಕಂಪ್ಯೂಟರ್ಸ್ ಅಂದರೆ ದ ಮೋಸ್ಟ್ ಕಾಮನ್ ಆ್ಯಂಡ್ ದ ಚೀಪ್ ಕ್ಯಾಟಗರಿ, ಚೀಪ್ ಕ್ಯಾಟಗರಿ ಇದು. ಓಕೆನಾ? ಮೈಕ್ರೋ ಕಂಪ್ಯೂಟರ್ಸ್ ಅಂತ ದ ಮೋಸ್ಟ್ ಕಾಮನ್ ಆ್ಯಂಡ್ ಚೀಪ್ ಕ್ಯಾಟಗರಿ ಇನ್ಕ್ಲೂಡ್ಸ್ ಡೆಸ್ಕ್ಟಾಪ್ PCಸು, ಲ್ಯಾಪ್ಟಾಪ್ಸು, ಅವು ಇವು ಬರ್ತಾವೆ. ಓಕೆನಾ? ಇದು ನಾವು ಏನದು ಇಷ್ಟು ಓದಿವಿ. ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.